ಬೀದರ್ ಜಿಲ್ಲೆಯ 8 ತಾಲೂಕುಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಬಸವ ಪಥ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈಗಿರುವ ರಸ್ತೆ ಸಂಪರ್ಕ ಮತ್ತಷ್ಟು ಬಲಪಡಿಸಿ ರೈತರು, ಕಾರ್ಖಾನೆಯವರು, ಹಳ್ಳಿಗರಿಗೆ ಹೆಚ್ಚು ಅನುಕೂಲ ಕಲ್ಪಿಸಿಕೊಡಲು 250 ಕಿಲೋಮೀಟರ್ ಬಸವ ಪಥವನ್ನು 500 ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲು ಸರ್ಕಾರ ಮುಂದೆ ಪ್ರಸ್ತಾವನೆ ಇಡಲಾಗಿದೆ. ಇನ್ನು ಬರುವ ಬಜೆಟ್ನಲ್ಲಿ ಇದಕ್ಕೆ ಸಮ್ಮತಿ ನೀಡಲು ಮುಖ್ಯಮಂತ್ರಿ ಅವರಿಗೆ ಕೋರಲಾಗಿದೆ ಎಂದು ಅವರು ಕೂಡ ತಿಳಿಸಿದ್ದಾರೆ. ಇನ್ನು ಪ್ರತಿ ವರ್ಷ 50 ರಿಂದ ಅಥವಾ 100 ಕೋಟಿ ಹಣವನ್ನು ಸರ್ಕಾರದಿಂದ ಹಾಗೂ ಕೆಕೆಆರ್ಡಿನಿಂದ ಅನುದಾನ ಪಡೆದು 5 ವರ್ಷಗಳಲ್ಲಿ ಈ ಯೋಜನೆಯನ್ನು ಪೂರ್ಣಗೊಳಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಬಾಲ್ಕಿ, ಔರಾದ್, ಬಸವ ಕಲ್ಯಾಣ ಎಲ್ಲ ತಾಲೂಕುಗಳಿಗೆ ಸಂಪರ್ಕ ಮಾಡುವಂಥ ಒಂದು ಇವತ್ತು ರಿಂಗ್ ರಸ್ತೆ, ಇವತ್ತು ರಿಂಗ್ ರೋಡ್ ಮಾಡುವಂಥದ್ದಕ್ಕೆ ಇವತ್ತು ನಾವೆಲ್ಲರೂ ಒಂದು ಪ್ರಯತ್ನ ಮಾಡಿ ಒಂದು ವಿಸ್ತೃತ ಯೋಜನಾ ವರದಿ ತಯಾರು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಇವತ್ತು ಈ ರಿಂಗ್ ರಸ್ತೆ ಏನಿದೆ ಅದಕ್ಕೆ ಆಯವ್ಯಯದಲ್ಲಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡುವನಿದ್ದೇನೆ. 250 ಕಿಲೋಮೀಟರ್ ಆಗುತ್ತೆ ನೋಡಿದರೆ ಅದು ಕನಿಷ್ಠ ಒಂದು 500 ಕೋಟಿ ರೂಪಾಯಿ ಆಗ್ಬೋದು ಅಂತ ನನಗೆ ಅನಿಸ್ತದೆ. ರಿಂಗ್ ರೋಡ್ಗೆ ಅಷ್ಟಾಗುತ್ತೆ, ಇಡೀ ಜಿಲ್ಲೆಗೆ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಆಗುತ್ತೆ. ಹಂತದಲ್ಲಿ ಪ್ರತಿ ವರ್ಷ 100 ಕೋಟಿ ರೂಪಾಯಿ ಕೊಟ್ಟು ಮಾಡಿದ್ರು ಇವತ್ತು ನಮ್ಮ ರಿಂಗ್ ರೋಡು 1-2 ವರ್ಷ 3 ವರ್ಷದಲ್ಲಿ ಆಗುತ್ತೆ. ಈ ವರ್ಷ ಒಂದು ವಿಶೇಷ ಅನುದಾನ ಎಲ್ಲ ಕೆಕೆಆರ್ಡಿ ಮೇಲೆ ಕೊಟ್ಟರೆ ಹೆಂಗೆ, ಇವತ್ತು ಒಂದು ವೇಳೆ ನಮಗೆ ಸರ್ಕಾರ ಅರ್ಧ ಕೊಟ್ಟರೆ ಈ ವರ್ಷ, ನಮ್ಮ ಮುಂದಿನ ವರ್ಷ 50 ಕೋಟಿ ಕೆಕೆಆರ್ಡಿ ಮೇಲೆ ನಮ್ಮ ಕಡೆಯಿಂದ ಕೊಡ್ತೀವಿ, ನಮ್ಮ ಅನುದಾನದಲ್ಲಿ ಕೊಡ್ತೀವಿ. 50 ಕೋಟಿ ಲೋಕೋಪಯೋಗಿ ಇಲಾಖೆ ಅಥವಾ ಸರ್ಕಾರ ಕೊಟ್ಟು ಘೋಷಣೆ ಮಾಡಿದರೆ ಪ್ರತಿ ವರ್ಷ 100 ಕೋಟಿ ಕೊಟ್ಟರೆ ಇವತ್ತು ನಮ್ಮ ರಿಂಗ್ ರೋಡ್ ಶೇರಿಂಗ್ ಬೇಸ್ಮೆಂಟ್ 50-50 ಶೇರಿಂಗಲ್ಲೇ ಅನೇಕ ಕಾಮಗಾರಿಗಳು ಆಗ್ತಾಯಿದೆ. ಕಾಮಗಾರಿ ಮಾಡ್ತೀವಿ.